ಡಿಕೆ ಬ್ರದರ್ಸ್ ಕೋಟೆಯಲ್ಲಿ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ. ಕೂಲಿ ಕೊಡಿ ಎಂದಿದ್ದ ಡಿಕೆ ಸುರೇಶ್ಗೆ ಎಚ್ಡಿಕೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಕೂಲಿ ಕೊಡಿ ಅಂತ ಕೇಳ್ತಿದ್ದಾರೆ. ಏನ್ ಕೂಲಿ ಕೊಡಬೇಕು? ರಾಮನಗರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ? ಬನ್ನಿ ಚರ್ಚೆ ಮಾಡೋಣ. ಬಹಿರಂಗ ಚರ್ಚೆಗೆ ಬರುವಂತೆ ಡಿಕೆ ಬ್ರದರ್ಸ್ಗೆ ಎಚ್ಡಿಕೆ ಸವಾಲು ಹಾಕಿದ್ದಾರೆ. ದರೋಡೆ ಮಾಡಿದ ಹಣದಿಂದ ಕೊಂಡುಕೊಳ್ಳೋದಕ್ಕೆ ಬಂದಿದ್ದಾರೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಬಹಿರಂಗ ಚರ್ಚೆಗೆ ಬರುವಂತೆ ಡಿಕೆ ಬ್ರದರ್ಸ್ಗೆ ಎಚ್ಡಿಕೆ ಸವಾಲು ಹಾಕಿದ್ದಾರೆ. ಅಭಿವೃದ್ಧಿಗಾಗಿ ಏನೇನು ಕೆಲಸಗಳನ್ನ ಮಾಡಿದ್ದೀರಿ, ನೀವು ರಾಮನಗರಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ, ಬನ್ನಿ ಚರ್ಚೆ ಮಾಡೋಣ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಎಚ್ಡಿಕೆ. ಕೂಲಿಗೇನು ದುಡ್ಡು ಕೇಳ್ತಾರಂತೆ. ಈಗ ಕೂಲಿ ಕೊಡಿ ಅಂತ ಕೇಳ್ತಾರೆ. ಯಾವ ಕೂಲಿ ಕೆಲಸ ಮಾಡಿದಿರಿ, ಏನೇನು ಮಾಡಿದಿರಿ ಹೇಳ್ರಪ್ಪ ನೋಡಂತೆ. ಬನ್ನಿ ಚರ್ಚೆ ಮಾಡೋದಿದ್ರೆ ಸಾರ್ವಜನಿಕವಾಗಿ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ನಾನು ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನು? ಕನಕಪುರದ ಮುಖ್ಯ ರಸ್ತೆ ಯಾವ ಒಂದು ಸಣ್ಣ ಗಲ್ಲಿ ಇತ್ತು, ಅವತ್ತು ನಾನು 2006-7 ಯಡಿಯೂರಪ್ಪನವರು ನಾವು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ನಾನು ಅಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದೆ, ಗ್ರಾಮ ವಾಸ್ತವ್ಯ. ಇವತ್ತು ಕನಕಪುರದ ಡಬಲ್ ರೋಡ್ ಏನಾಗಿದೆ, 53 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಕನಕಪುರದಲ್ಲಿ ಚಾಲನೆ ಕೊಟ್ಟವನು ಈ ಕುಮಾರಸ್ವಾಮಿ. ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ಯಡಿಯೂರಪ್ಪನವರು ಕೈಕಾಲು ಹಿಡ್ಕೊಂಡು ಕನಕಪುರಕ್ಕೆ ಅಭಿವೃದ್ಧಿ ಅಂತಕ್ಕಂಥದ್ದನ್ನು ನೋಡಿದ್ದು ಯಡಿಯೂರಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.